ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮನಕಾಯಿ ತುತ್ತು. ನೀವು ಈ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಲೈಕ್ ಮಾಡಿ. ಅಮ್ಮನಕಾಯಿ ತುತ್ತು ಚಾನಲ್ನಲ್ಲಿ ಇವತ್ತೊಂದು ಸ್ಪೆಷಲ್ ರೆಸಿಪಿ ಟೊಮೆಟೊ ಉಪ್ಪಿನಕಾಯಿ. ಈ ಟೊಮೆಟೊ ಉಪ್ಪಿನಕಾಯನ್ನು ನಾವು ಒಂದ್ಸಲ ಮಾಡಿಟ್ಟಿದ್ರೆ ಒಂದು ವರ್ಷದ ಕಾಲದವರೆಗೆ ಕೆಟ್ಟ ಹೋಗಲ್ಲ. ಹಾಗೆ ಅದರ ಫ್ರೆಶ್ನೆಸ್ ನಾವು ಮಾಡಿದ ಮೊದಲ ದಿನ ಹೇಗಿರುತ್ತೋ ವರ್ಷದ ಪೂರ್ತಿ ಹಾಗೆ ಇರುತ್ತೆ. ಹಾಗಾದ್ರೆ ಟೊಮೆಟೊ ಉಪ್ಪಿನಕಾಯನ್ನು ಹೇಗೆ ಮಾಡೋದು, ಅದರ ಪ್ರಾಸೆಸ್ ಏನು ಅಂತ ಈ ವಿಡಿಯೋನಲ್ಲಿ ನೋಡೋಣ. ಮೊದಲಿಗೆ 1 kg ಅಷ್ಟು ಟೊಮೆಟೊಸನ್ನು ತಗೊಳ್ಬೇಕು. ಈ ಟೊಮೆಟೊಸ್ ಪೂರ್ತಿ ಹಣ್ಣಾಗಿರಬಾರ್ದು, ಹಾಗೆ ಪೂರ್ತಿ ಹಸಿರಾಗಿನೂ ಇರಬಾರ್ದು. ಅಂದ್ರೆ ಟೊಮೆಟೊಸ್ ಕಾಯಿ ಇರ್ತಾವಲ್ಲ, ಆ ರೀತಿನೂ ಇರಬಾರ್ದು. ಟೊಮೆಟೊ ಕಾಯಿಯಿಂದ ಹಣ್ಣಾಗುವ ಟೈಮ್ನಲ್ಲಿ ಸ್ವಲ್ಪ ಎಲ್ಲೋ ಶೇಡ್ ಬಂದಿರ್ತಾವಲ್ಲ, ಆ ಶೇಡ್ನಲ್ಲಿರೋ ತಗೊಳ್ಬೇಕು. ಅಂದ್ರೆ ಸ್ವಲ್ಪ ಎಲ್ಲೋ ಶೇಡ್ಗೆ ಬಂದಿರೋ ಟೊಮೆಟೊಸನ್ನು ತಗೊಳ್ಬೇಕು. ಈ ವಿಡಿಯೋನಲ್ಲಿ ನೋಡಿ ಈ ರೀತಿ ಇರಬೇಕು ಟೊಮೆಟೊಸ್. ಈಗ ಈ ಟೊಮೆಟೊಸನ್ನು ಚೆನ್ನಾಗಿ ತೊಳೆದು ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಬೇಕು. ಅಂದರೆ ಸ್ವಲ್ಪ ಸಣ್ಣ ಟೊಮೆಟೊಸ್ ಆದರೆ ಒಂದು ಟೊಮೆಟೊನ್ನು 4 ಪೀಸಸ್ ಆಗಿ ಕಟ್ ಮಾಡ್ಕೊಳ್ಬೇಕು. ಅದೇ ಸ್ವಲ್ಪ ದೊಡ್ಡ ಟೊಮೆಟೊ ಆದರೆ ಒಂದು ಟೊಮೆಟೊಸನ್ನು 5 ಅಥವಾ 6 ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಬೇಕು. ಈ ವಿಡಿಯೋನಲ್ಲಿ ನೋಡಿ, ಇಲ್ಲಿ ನಾನು ಕಟ್ ಮಾಡಿದೆಷ್ಟಿರೋ ಸೈಜ್ ಟೊಮೆಟೊ ಪೀಸ್ ಆದರೆ ಸಾಕಾಗುತ್ತೆ. ಈ ರೀತಿ ಒಂದು ಟೊಮೆಟೊವನ್ನು 4 ಅಥವಾ 5 ಪೀಸ್ ಥರ ಕಟ್ ಮಾಡ್ಕೊಂಡಿದ್ದ ನಂತರ ಒಂದು ಪ್ಲಾಸ್ಟಿಕ್ ಕಂಟೈನರ್ ತಗೊಂಡು ಅದರಲ್ಲಿ ಈ ಟೊಮೆಟೊ ಪೀಸಸ್ಸನ್ನೆಲ್ಲ ಹಾಕ್ಕೊಂಡು ಬಿಡಬೇಕು. ನೀವು ಉಪ್ಪಿನಕಾಯಿ ಹಾಕುವಾಗ ಪ್ಲಾಸ್ಟಿಕ್ ಕಂಟೈನರ್ ಅಥವಾ ಗ್ಲಾಸ್ ಕಂಟೈನರನ್ನೇ ಬಳಸಿ, ಸ್ಟೀಲ್ ಕಂಟೈನರ್ ಬಳಸ್ಲಿಕ್ಕೆ ಹೋಗಬೇಡಿ. ಎದಕ್ಕಂದರೆ ನಾವು ಸಾಲ್ಟ್ ಯೂಸ್ ಮಾಡ್ತೀವಲ್ಲ, ಸಾಲ್ಟ್ ಎಲ್ಲ ಸ್ಟೀಲನ್ನು ಕೆಟ್ಟು ಹೋಗುವ ಹಾಗೆ ಮಾಡುತ್ತೆ. ಅದಕ್ಕಂತ ಹೇಳಿ ಪ್ಲಾಸ್ಟಿಕ್ ಕಂಟೈನರ್ ಅಥವಾ ಗ್ಲಾಸ್ ಕಂಟೈನರನ್ನೇ ಯೂಸ್ ಮಾಡಿ. ಈ ರೀತಿ ಟೊಮೆಟೊ ಪೀಸ್ಗಳನ್ನೆಲ್ಲ ಹಾಕ್ಕೊಂಡಿದ ನಂತರ ಅದಕ್ಕೆ ಒಂದು 5 ಟೇಬಲ್ ಸ್ಪೂನ್ನಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಒಂದು ವೇಳೆ ನೀವು ಬೇಕಾದರೆ ಸಾಲ್ಟ್ ಬೇಕಾದರೂ ಹಾಕ್ಕೊಳ್ಳಿ. ಈಗ ಅದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಅರಿಶಿಣದ ಪುಡಿಯನ್ನು ಹಾಕ್ಕೊಳ್ಬೇಕು. ಈಗ ಇವೆಲ್ಲವನ್ನು ಚೆನ್ನಾಗಿ ಪ್ರಾಪರಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹೀಗೆ ಅರಿಶಿಣ ಹಾಕೋದ್ರಿಂದ ಹಿಂಡಿ ಬೇಗನೆ ಕೆಟ್ಟು ಹೋಗೋದಿಲ್ಲ. ಹಾಗೆ ಈಗ ಅದರ ಮೇಲೆ ಟೈಟಾಗಿ ಅದರ ಮುಚ್ಚಳಕವನ್ನು ಮುಚ್ಚಿಟ್ಟು 3 ದಿನದ ಕಾಲದವರೆಗೆ ಹಾಗೆ ಬಿಟ್ಟು ಬಿಡಬೇಕು. ಫಾರ್ ಎಕ್ಸಾಂಪಲ್, ನಾವು ಮಂಡೇ ಈ ಪೀಸ್ಗಳನ್ನು ಕಟ್ ಮಾಡಿ ಹಾಕಿದ್ರೆ ವೆಡ್ನೆಸ್ಡೇಗೆ ಈ ಬಾಕ್ಸನ್ನು ಓಪನ್ ಮಾಡ್ಕೊಳ್ಬೇಕು. ಈಗ ಇದನ್ನು 3 ದಿನದ ಕಾಲದವರೆಗೆ ಹಾಗೆ ಬಿಟ್ಟು ಬಿಡಬೇಕು. 3ನೇ ದಿನ ಈ ಬಾಕ್ಸ್ ಅನ್ನು ಓಪನ್ ಮಾಡಿ ನೋಡಿದ್ರೆ ಟೊಮೆಟೊಸ್ಲಿಂದ ಈ ರೀತಿ ನೀರು ಬಂದಿರುತ್ತದೆ. ಈಗ ಇವೆಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೊಮೆಟೊಸ್ಗಿರುವ ನೀರೆಲ್ಲ ಹೋಗುವಂತೆ ಸ್ವಲ್ಪ ಲೈಟ್ ಆಗಿ ಪ್ರೆಸ್ ಮಾಡಿ ಟೊಮೆಟೊ ಪೀಸ್ಗಳನ್ನು ಹೊರಗಡೆ ತೆಗೆದುಕೊಳ್ಳಬೇಕು. ಎಲ್ಲ ಟೊಮೆಟೊ ಪೀಸ್ಗಳನ್ನು ಹೊರಗಡೆ ತಕ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಳ್ಬೇಕು. ಈಗ ಎಲ್ಲ ಟೊಮೆಟೊ ಪೀಸ್ಗಳನ್ನು ಒಂದು ಕಾಟನ್ ಕ್ಲಾತ್ ಹಾಕಿ ಬಿಸಿಲಿನಲ್ಲಿ ಒಂದು 5-6 ಗಂಟೆ ಕಾಲದವರೆಗೆ ಒಣಗ್ಲಿಕ್ಕೆ ಬಿಟ್ಟು ಬಿಡಬೇಕು. ಹಾಗೆ ಒಣಗಿಸುವಾಗ ಈ ಟೊಮೆಟೊ ಪೀಸ್ಗಳಿಗೆ ಯಾವುದೇ ಕಾರಣಕ್ಕೂ ನೀರನ್ನೋದು ತಗಲಬಾರ್ದು. ಈಗ ಈ ಟೊಮೆಟೊ ಪೀಸ್ಗಳಲ್ಲಿರುವ ವಾಟರ್ನಲ್ಲಿ 150 ಗ್ರಾಮ್ನಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಳ್ಬೇಕು. ಈ ಹುಣಸೆ ಹಣ್ಣನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಅದನ್ನು ಈ ವಾಟರ್ನಲ್ಲಿ ಹಾಕ್ಕೊಳ್ಬೇಕು. ಒಂದು ವೇಳೆ ಹುಣಸೆ ಹಣ್ಣಿನ ಹುಳಿ ಸ್ವಲ್ಪ ಕಡಿಮೆ ಇತ್ತಂದರೆ ಇನ್ನೊಂದು 20 ಗ್ರಾಮ್ಸ್ವರೆಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಹೆಚ್ಚಿಗೆ ತಗೊಳ್ಳಿ. ಈಗ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುಣಸೆ ಹಣ್ಣನ್ನು 1-2 ಗಂಟೆ ಕಾಲದವರೆಗೆ ಈ ನೀರಿನಲ್ಲಿ ನೆನೆಸಲಿಕ್ಕೆ ಬಿಡಬೇಕು. ಅದರ ಮೇಲೆ ಅದರ ಮುಚ್ಚಳಕ ಮುಚ್ಚಿ 1-2 ಗಂಟೆ ಕಾಲದವರೆಗೆ ಹಾಗೆ ಬಿಟ್ಬಿಡೋಣ. 1-2 ಗಂಟೆ ಆದ ನಂತರ 1-2 ಟೇಬಲ್ ಸ್ಪೂನ್ನಷ್ಟು ಮೆಂತ್ಯದ ಕಾಳನ್ನು ತಗೊಂಡು ಅವನ್ನು ಫ್ರೈಯಿಂಗ್ ಪ್ಯಾನ್ನಲ್ಲಿ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಮೆಂತ್ಯದ ಕಾಳು ಸ್ವಲ್ಪ ರೆಡ್ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಹೀಗೆ ಮಾಡ್ಕೊಂಡಿದ ನಂತರ ಅವನ್ನು ಒಂದು ಚಿಕ್ಕ ಬೌಲಿಗೆ ಹಾಕ್ಕೊಂಡು ಸೈಡ್ಗೆ ಇಟ್ಕೊಂಡು ಸ್ವಲ್ಪ ತಣ್ಣಗಾಗಲು ಬಿಡಬೇಕು. ಈಗ 2 ಗಂಟೆ ಕಾಲ ಆದ ನಂತರ ಈ ಹುಣಸೆ ಹಣ್ಣು ತುಂಬ ಚೆನ್ನಾಗಿ ನೆಂದಿದೆ. ಈ ಹುಣಸೆ ಹಣ್ಣನ್ನು ನೀರಿನಿಂದ ಹೊರಗಡೆ ತೆಗೆದು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಬೇಕು. ಇದರಲ್ಲಿ ಸ್ವಲ್ಪ ನೀರು ಉಳಿದಿರ್ತಾವಲ್ಲ, ಅವನ್ನು ಬೇಕಾದ್ರೂ ಹಾಕ್ಕೊಳ್ಳಿ, ಪ್ರಾಬ್ಲಮ್ ಏನಿಲ್ಲ. ಈಗ ಇವೆಲ್ಲವನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಹೀಗೆ ಗ್ರೈಂಡ್ ಮಾಡ್ಕೊಂಡಿದ ನಂತರ ಅದನ್ನು ಒಂದು ಸ್ಟೋರೇಜ್ ಕಂಟೈನರ್ಗೆ ಹಾಕ್ಕೊಂಡು ಬಿಡಬೇಕು. ಈಗ ಅದೇ ಮಿಕ್ಸರ್ ಜಾರ್ನಲ್ಲಿ ಹುರಿದುಕೊಂಡು ಸ್ವಲ್ಪ ತಣ್ಣಗಾಗಿಸಿಟ್ಕೊಂಡಿರೋ ಮೆಂತ್ಯದ ಕಾಳು ಹಾಗೆ 150 ಗ್ರಾಮ್ನಷ್ಟು ಬೆಳ್ಳುಳ್ಳಿ ಪೀಸ್ಗಳನ್ನು ಹಾಕ್ಕೊಂಡು ಬಿಡಬೇಕು. ಹಾಗೆ ಎಲ್ಲ ಪ್ರಾಸೆಸ್ ಮಾಡುವಾಗ ಮಿಕ್ಸರ್ ಜಾರ್ನಲ್ಲಿ ಸ್ವಲ್ಪ ಆದರೂ ನೀರಿನ ಕನ್ಸಿಸ್ಟೆನ್ಸಿ ಅನ್ನೋದು ಇರಬಾರ್ದು. ಬೇಕಾದರೆ ನೀವು ಉಪ್ಪಿನಕಾಯಿ ಗ್ರೈಂಡ್ ಮಾಡೋ ಮುಂಚೆ ಮಿಕ್ಸರ್ ಜಾರನ್ನು ಸ್ವಲ್ಪ ಬಿಸಿಲಿಗೆ ಇಟ್ಕೊಂಡು ಪೂರ್ತಿ ಡ್ರೈ ಮಾಡಿಕೊಂಡು ಆಮೇಲೆ ಗ್ರೈಂಡ್ ಮಾಡ್ಕೊಳ್ಳಿ. ಅದರಲ್ಲಿ 80 ಗ್ರಾಮ್ನಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಹೀಗೆ ಗ್ರೈಂಡ್ ಮಾಡ್ಕೊಂಡಿದ್ದ ನಂತರ ಈ ಪೇಸ್ಟನ್ನು ಮೊದಲಿಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಹುಣಸೆ ಹಣ್ಣಿನ ಪೇಸ್ಟ್ನಲ್ಲಿ ಹಾಕ್ಕೊಂಡು ಬಿಡಬೇಕು.
ಹೀಗೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹೀಗೆ ಮಿಕ್ಸ್ ಮಾಡ್ಕೊಂಡಿದ ನಂತರ ಅದಕ್ಕೆ 150 ಗ್ರಾಮ್ನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಂಡು ಬಿಡಬೇಕು. ಈಗ ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹೀಗೆ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವು ಮೊದಲಿಗೆ ಯೂಸ್ ಮಾಡಿ ಮಿಕ್ಸರ್ ಜಾರ್ನಲ್ಲಿ ಉಪ್ಪಿನಕಾಯನ್ನು ಹಾಕ್ಕೊಂಡು 1-2 ನಿಮಿಷದ ಕಾಲದವರೆಗೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಹೀಗೆ ಗ್ರೈಂಡ್ ಮಾಡ್ಕೊಂಡಿದ ನಂತರ ಇದನ್ನು ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕ್ಕೊಂಡು ಬಿಡಬೇಕು. ಇದೇ ರೀತಿ ಎಲ್ಲ ಉಪ್ಪಿನಕಾಯನ್ನು ಗ್ರೈಂಡ್ ಮಾಡಿಕೊಂಡು ಸ್ಟೋರೇಜ್ ಕಂಟೈನರ್ನಲ್ಲಿ ಹಾಕ್ಕೊಳ್ಬೇಕು. ಹೀಗೆ ಮಾಡ್ಕೊಂಡಿದ ನಂತರ ಬಿಸಿಲಿನಲ್ಲಿ ಒಣಗಿಸ್ಲಿಕ್ಕೆ ಇಟ್ಟಿರೋ ಟೊಮ್ಯಾಟೊ ಪೀಸ್ಗಳನ್ನು ತಗೊಳ್ಬೇಕು. ಇಲ್ಲಿ ನಾನು ಟೊಮ್ಯಾಟೊ ಪೀಸ್ಗಳನ್ನು ಒಂದು 8 ಗಂಟೆದ ಕಾಲದವರೆಗೆ ಹಾಗೆ ಒಣಗ್ಲಿಕ್ಕೆ ಬಿಟ್ಟಿದ್ದೀನಿ. ನೋಡಿ ಇವೆಲ್ಲ ಸೈಜ್ ಎಷ್ಟು ಚಿಕ್ಕ ಚಿಕ್ಕ ಆಗಿಬಿಟ್ಟಿದೆ ಅಂತ. ಹೀಗೆ ಆಗಬೇಕು. ಹೀಗೆ ಆಗಿದ್ರೆ ಮಾತ್ರ ಉಪ್ಪಿನಕಾಯಿ ಕೆಟ್ಟು ಹೋಗೋಲ್ಲ, ಹಾಗೆ ವರ್ಷ ಪೂರ್ತಿ ಬರುತ್ತೆ. ಈಗ ಈ ಎಲ್ಲ ಟೊಮೆಟೊ ಪೀಸ್ಗಳನ್ನು ಉಪ್ಪಿನಕಾಯಿನಲ್ಲಿ ಹಾಕ್ಕೊಳ್ಬೇಕು. ಹೀಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ಟೊಮೆಟೊ ಪೀಸ್ ಒಂದು ಕಡೆ ಹೆಚ್ಚಿಗೆ ಒಂದು ಕಡೆ ಕಡಿಮೆ ಇರಲಾರ್ದ ಹಾಗೆ ಎಲ್ಲ ಕಡೆ ಸಮಾನವಾಗಿರುವಂತೆ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ನಾವಿಲ್ಲಿ ಮಿಕ್ಸ್ ಮಾಡ್ಲಿಕ್ಕೆ ಯೂಸ್ ಮಾಡಿರೋ ಸ್ಪೂನ್ಸ್ಗಳಿಗೆ ಅಥವಾ ಸ್ಟೋರ್ ಮಾಡ್ಲಿಕ್ಕೆ ಇಟ್ಟಿರೋ ಜಾರ್ಗಳಿಗೆ ಯಾವುದೇ ಕಾರಣಕ್ಕೂ ವಾಟರ್ ಅನ್ನೋದು ಇರಬಾರ್ದು. ಅವು ತುಂಬ ಡ್ರೈ ಆಗಿ ಇರಬೇಕು. ಆವಾಗ ಮಾತ್ರ ಈ ಉಪ್ಪಿನಕಾಯಿ ಕೆಟ್ಟು ಹೋಗಲ್ಲ. ಹೀಗೆ ಮಾಡ್ಕೊಂಡಿದ ನಂತರ ಅದರ ಮೇಲೆ ಏರ್ಟೈಟ್ ಕಂಟೈನರ್ನ ಮುಚ್ಚಳ್ಕ ಮುಚ್ಚಿ ಫ್ರಿಜ್ನಲ್ಲಿ ಇಟ್ಕೊಂಡ್ರೆ 1 ವರ್ಷದ ಕಾಲದವರೆಗೆ ಹಾಗೆ ಫ್ರೆಶ್ ಆಗಿರುತ್ತೆ. ಹಾಗೆ ನಿಮ್ಗೆ ಯಾವಾಗ ಬೇಕಂದ್ರೆ ಆವಾಗ ಸ್ವಲ್ಪ ಸ್ವಲ್ಪ ಉಪ್ಪಿನಕಾಯನ್ನು ಒಂದು ಬೌಲಿಗೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ಬೇಕು. ಹಾಗೆ ಇದಕ್ಕೆ ಹಾಕೋ ಒಗ್ಗರಣೆನೂ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅದನ್ನು ಈ ವಿಡಿಯೋನಲ್ಲಿ ತೋರಿಸ್ತೀನಿ ನೋಡಿ. ಈಗ ಸ್ವಲ್ಪ ಉಪ್ಪಿನಕಾಯನ್ನು ಒಂದು ಬೌಲಿಗೆ ತಕ್ಕೊಂಡ ನಂತರ ಸ್ಟವ್ ಮೇಲೆ ಒಂದು ಚಿಕ್ಕ ಫ್ರೈಯಿಂಗ್ ಪ್ಯಾನ್ ಇಟ್ಟು ಒಂದು 50 ಗ್ರಾಮ್ನಷ್ಟು ಆಯಿಲನ್ನು ಹಾಕ್ಕೊಳ್ಳಿ. ಅಂದರೆ ಸುಮಾರು ಒಂದು 2 ಟೀ ಕಪ್ನಷ್ಟು ಆಯಿಲ್ ಬೇಕಾಗುತ್ತೆ, ಅಷ್ಟು ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಆಯಿಲ್ ಹೆಚ್ಚಿಗೆ ಬೇಕಾಗುತ್ತೆ. ಈಗ ಅದರಲ್ಲಿ 1 ಟೇಬಲ್ ಸ್ಪೂನ್ನಷ್ಟು ಸಾಸಿವೆ ಕಾಳು, ಅರ್ಧ ಟೇಬಲ್ ಸ್ಪೂನ್ನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ನಷ್ಟು ಕಡಲೆಬೇಳೆ, ಸ್ವಲ್ಪ ಅರಿಶಿಣದ ಪುಡಿ, ಸಣ್ಣ ಕಟ್ ಮಾಡಿಟ್ಕೊಂಡಿರೋ ಒಂದು 20 ಚಿಕ್ಕ ಚಿಕ್ಕ ಬೆಳ್ಳುಳ್ಳಿ ಪೀಸ್ಗಳು ಹಾಕಿ ಲೋ ಫ್ಲೇಮ್ನಲ್ಲಿ ಇವೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಅದಕ್ಕೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋ ಒಣ ಮೆಣಸಿನಕಾಯಿಗಳನ್ನು ಹಾಕ್ಕೊಳ್ಬೇಕು. ಅಂದರೆ ಕೆಂಪು ಮೆಣಸಿನಕಾಯಿ ಇರ್ತಾವಲ್ಲ ಅವು. ಈಗ ಒಂದು 20 ಕರಿಬೇವಿನ ಎಲೆಗಳನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಸ್ಟವ್ ಆಫ್ ಮಾಡಿ ಈ ಒಗ್ಗರಣೆಯನ್ನು ಉಪ್ಪಿನಕಾಯಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಈಗ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಒಗ್ಗರಣೆ ಉಪ್ಪಿನಕಾಯಿಗೆಲ್ಲ ಹೀರ್ಕೊಂಡು ಬಿಡುತ್ತದೆ. ಹಾಗೆ ಈ ಆಯಿಲ್ ಕನ್ಸಿಸ್ಟೆನ್ಸಿ ಉಪ್ಪಿನಕಾಯಿಗೆ ಎಲ್ಲ ಹೀರ್ಕೊಂಡು ಬಿಡುತ್ತದೆ. ಈ ಒಗ್ಗರಣೆ ಉಪ್ಪಿನಕಾಯಿನಲ್ಲಿ ಎಲ್ಲ ಮಿಕ್ಸ್ ಆಗಿ ಒಗ್ಗರಣೆ ಸ್ವಲ್ಪ ತಣ್ಣಗಾಗುವವರೆಗೂ ಹಾಗೆ ಬಿಟ್ಬಿಡಬೇಕು. ಒಗ್ಗರಣೆ ಪೂರ್ತಿ ತಣ್ಣಗಾದ ನಂತರ ಅದನ್ನು ನಾವು ಡೈಲಿ ಯೂಸ್ ಮಾಡ್ಕೊಳ್ಳುವ ಸ್ಟೋರೇಜ್ ಕಂಟೈನರ್ಗೆ ತಗೋಬೇಕು. ಅದೇ ಒಂದು ವೇಳೆ ನೀವು ಒಗ್ಗರಣೆ ಸ್ವಲ್ಪ ಬಿಸಿ ಇರುವಾಗಲೇ ಸ್ಟೋರೇಜ್ ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡಿ ಅದರ ಮುಚ್ಚಳಕ ಮುಚ್ಚಿಬಿಟ್ಟಿದ್ರೆ ಅದರಿಂದ ಒಂದು 10 ದಿನ ಆದ್ಮೇಲೆ ಒಂದು ಬ್ಯಾಡ್ ಸ್ಮೆಲ್ ಬಂದು ಉಪ್ಪಿನಕಾಯಿ ಕೆಟ್ಟು ಹೋಗುತ್ತೆ. ಅದಕ್ಕೆ ಒಗ್ಗರಣೆ ಪೂರ್ತಿ ತಣ್ಣಗಾದ ನಂತರವೇ ಸ್ಟೋರೇಜ್ ಕಂಟೈನರ್ಗೆ ಹಾಕೋಬೇಕು. ಇಷ್ಟೇ, ಎಷ್ಟು ಸಿಂಪಲ್ ಆಗಿ ಟೊಮೆಟೊ ಉಪ್ಪಿನಕಾಯಿ ಅನ್ನೋದು ರೆಡಿ ಆಯ್ತು. ನಿಮ್ಗೆ ಈ ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ.